ಶತಮಾನೋತ್ಸವ ಕಂಡ ಆರ್ಎಸ್ಎಸ್ನಲ್ಲಿ ಈಗ ನೋಂದಣಿ ತಲೆ ಬಿಸಿ ಶುರುವಾಗಿದೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆಗೆ ಮೋಹನ್ ಭಾಗವತರು ಮಾತ್ರ ಕ್ಯಾರೆ ಅಂತಿಲ್ಲ. ಸದ್ಯ ಪತ್ರಕ್ಕೆ ಉತ್ತರ ಕೊಡೋದಿಲ್ಲ ಅನ್ನೋದಾದ್ರೆ ಮುಂದೇನ್ ಕಥೆ? ಈ ಕುರಿತಂತೆ ಬ್ರೇಕಿಂಗ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಸದ್ಯ ಆರ್ಎಸ್ಎಸ್ ನೋಂದಣಿಯ ತಲೆ ಬಿಸಿ ಶುರುವಾಗಿರುವಂತದ್ದು ಶತಮಾನೋತ್ಸವ ಕಂಡಿದೆ. ಆರ್ಎಸ್ಎಸ್ ಈಗ ನೋಂದಣಿಯ ತಲೆ ಬಿಸಿ ಶುರುವಾಗಿದೆ. ಶತಮಾನೋತ್ಸವ ಕಂಡ ಆರ್ಎಸ್ಎಸ್ನಲ್ಲಿ ಈಗ ನೋಂದಣಿ ತಲೆಬಿಸಿ ಶುರುವಾಗಿರುವಂತದ್ದು. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸುದೀರ್ಘವಾಗಿ ಪತ್ರ ಬರೆದಿದ್ರು, 7 ಪ್ರಶ್ನೆ ಹಾಕಿದ್ರು, ಆ ಪ್ರಶ್ನೆಗೆ ಉತ್ತರ ಕೊಡಿ ಅಂತ ಹೇಳಿದ್ರು. ಆದ್ರೆ ಮೋಹನ್ ಭಾಗವತರು ಮಾತ್ರ ಯಾವುದೇ ಪ್ರಶ್ನೆಗೂ ಕೂಡ ತಲೆ ಕೆಡಿಸ್ಕೊಂತಾ ಇಲ್ಲ. ಯಾಕಂತ ಅಂದ್ರೆ ಸದ್ಯ ಪತ್ರಕ್ಕೆ ಉತ್ತರ ಕೊಡೋದಿಲ್ಲ ಅನ್ನೋದಾದ್ರೆ ಮುಂದಿನ ಕತೆ ಹಾಗಿದ್ರೆ ಕಾದು ನೋಡುವಂತಹ ತಂತ್ರ ಗೃಹ ಸಚಿವ ಕಾನೂನಿನ ಮಂತ್ರವನ್ನ ಜಪಿಸ್ತಾ ಇದ್ದಾರೆ. ಯಾಕಂದ್ರೆ ಪ್ರಿಯಾಂಕ್ ಖರ್ಗೆ ಹೆಂಗ್ ಹುಡ್ತು ಆರ್ಎಸ್ಎಸ್ ಸಂಘಟನೆ, ಎಷ್ಟು ಜನ ಇದ್ದಾರೆ, ಅದು ಕಾನೂನಿನ ಅಡಿಯಲ್ಲಿ ಇದೆಯಾ, ಅಥವಾ ನೀವು ಇದಕ್ಕೆ ಟ್ಯಾಕ್ಸ್ ಕಟ್ತಾ ಇದ್ದೀರಾ, ತೆರಿಗೆ ಯಾವ ತರ ಕಟ್ತಾ ಇದ್ದೀರಾ, ಇದಕ್ಕೆ ಹೆಂಗ್ ಆದಾಯ ಬರ್ತಾ ಇದೆ, ಯಾರೆಲ್ಲ ಇದ್ದಾರೆ, ಎಷ್ಟು ಸಂಘಟನೆ ಇದೆ, ಜೊತೆಗೆ ಯಾವ್ಯಾವ ಊರಲ್ಲಿ ಎಷ್ಟೆಷ್ಟು ಪಕ್ಷಗಳು ಸೇರಿದಂತೆ ನಿಮ್ಮ ಆಫೀಸ್ಗಳು ಎಷ್ಟಿದೆ, ಅದರಲ್ಲಿ ಎಷ್ಟು ಜನ ಇದ್ದಾರೆ, ಎಲ್ಲ ನಿಟ್ಟಿನಲ್ಲೂ ಕೂಡ ಪ್ರಶ್ನೆಗಳನ್ನ ಕೇಳಿದ್ರು. ಸೊ ಈ ಪ್ರಶ್ನೆಗೆ ಎಲ್ಲೂ ಕೂಡ ಮೋಹನ್ ಭಾಗವತರು ತಲೆ ಕೆಡಿಸ್ಕೊಂಡಿಲ್ಲ. ಅವರು ಈಗ ಸದ್ಯ ನೋಂದಣಿಯ ತಲೆಬಿಸಿಯಲ್ಲಿದ್ದಾರೆ. ಹಾಗಾಗಿ ಈಗ ಕಾದು ನೋಡುವ ತಂತ್ರ ಗೃಹ ಸಚಿವ ಕಾನೂನಿನ ಮಂತ್ರವನ್ನ ಜಪಿಸಿದ್ದಾರೆ ಪ್ರಿಯಾಂಕ್ ಖರ್ಗೆ. ಸರ್ಕಾರದ ಪ್ರಶ್ನೆಗೆ ಉತ್ತರಿಸದೇ ಇದ್ರೆ ಕಾನೂನು ಕ್ರಮ ಆದ್ರೆ ಆರ್ಎಸ್ಎಸ್ ನ ನಿಲುವೇನು, ಆರ್ಎಸ್ಎಸ್ ಇದಕ್ಕೆ ಏನು ಉತ್ತರ ಕೊಡಬಹುದು ಅಥವಾ ಯಾವ ಆಕ್ಷನ್ ತಗೋಬಹುದು? ಸದ್ಯ ಗೃಹ ಸಚಿವರ ಪತ್ರಕ್ಕೆ ಉತ್ತರಿಸೋದೇ ಇಲ್ಲ ಅಂದ್ರೆ ಏನಾಗುತ್ತೆ? ಹಾಗಿದ್ರೆ ಸರ್ಕಾರದ ಪತ್ರಕ್ಕೆ ಬೆಲೆನೇ ಇಲ್ವಾ? ಕಾನೂನಿನ ಭಯ ಇಲ್ವಾ ಮೋಹನ್ ಭಾಗವತರಿಗೆ? ಸಂವಿಧಾನ ಅಡಿಯಲ್ಲಿ ಕ್ರಮ ಅಂತ ಹೇಳಿದ್ದಾರೆ ಪ್ರಿಯಾಂಕ್ ಖರ್ಗೆ. ಇಷ್ಟು ವರ್ಷ ಕೇಳಿದ ಪ್ರಶ್ನೆಗೆ ಈಗ ಉತ್ತರ ಬೇಕಾ? ಇಷ್ಟು ವರ್ಷನೇ ಯಾರು ಕೇಳಿಲ್ಲ ಆರ್ಎಸ್ಎಸ್ ಬಗ್ಗೆ. ಈಗ 100 ವರ್ಷ ಆಯ್ತು ಆರ್ಎಸ್ಎಸ್ಗೆ, ಇಷ್ಟು ವರ್ಷನೇ ಯಾರು ಕೇಳಿಲ್ಲ, ಈಗ ಯಾಕ್ರಿ ಪ್ರಶ್ನೆ? ಕಾನೂನಿನ ಚೌಕಟ್ಟಿನಲ್ಲಿ ಸರ್ಕಾರ ಕ್ರಮ ಮಾಡಿ ಗೃಹ ಸಚಿವರೇ ಅಂತ ಹೇಳಿದ್ದಾರೆ. ಸರ್ಕಾರದ ಪತ್ರಕ್ಕೆ ಉತ್ತರ ಕೊಡದಿದ್ರೆ SIRಗೆ ಯಾಕೆ ಬೇಕು ಉತ್ತರ? 100 ವರ್ಷ ಪೂರೈಸಿದ ಮಾತ್ರಕ್ಕೆ ನೋಂದಣಿಯನ್ನ ಮಾಡಬಾರ್ದಾ? ಹುಟ್ಟಿನಿಂದ ಸಾಯೋವರೆಗೆ ಗ್ರಾಮದಲ್ಲಿರೋ ಜನ ಯಾಕೆ ಉತ್ತರಿಸಬೇಕು? ಹೌದಪ್ಪ, ಹುಟ್ಟಿನಿಂದ ಸಾಯೋವರೆಗೂ ನಾವೊಂದು ಗ್ರಾಮದಲ್ಲಿ ಇರ್ತೀವಿ ಅಂತಂದ್ರೆ ನಿಮ್ಮ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಟ್ಕೊಂಡಿರೋಕ್ಕಾಗತ್ತಾ? SIR ಪ್ರಕ್ರಿಯೆಗಳ ವಿರುದ್ಧ ಜನ ತಿರುಗಿ ಬಿದ್ರೆ ಏನ್ ಮಾಡ್ತೀರಾ? ಜನಸಾಮಾನ್ಯರ ಪ್ರಶ್ನೆಗಳಿಗೆ ಉತ್ತರಿಸಲೇಬೇಕು ಅಂತ ಹೇಳ್ಬಿಟ್ಟು ಮೋಹನ್ ಭಾಗವತ್ ಅವರೇ ಹೇಳಿರುವಂಥದ್ದು. ಮತದಾರ ಪ್ರಭುಗಳು ರಚಿಸುವ ಸರ್ಕಾರಕ್ಕೆ ಉತ್ತರ ನೀಡಿಲ್ಲ ಅಂದ್ರೆ ಅರ್ಥ ಇರೋದಿಲ್ಲ. ಹಾಗಾಗಿ ಪಶ್ಚಿಮ ಬಂಗಾಳದಲ್ಲಿ ಆದಂತಹ ಭಾರಿ ಬೆಳವಣಿಗೆ ಬಗ್ಗೆ ಸದ್ಯ ಜನರಲ್ಲಿ ಕಳವಳ ವ್ಯಕ್ತವಾಗಿರಿದೆ. ಇನ್ನು ಜನರಿಗೆ ಬಂದಿರೋ ಕಳವಳ 100 ವರ್ಷ ಪೂರೈಸಿದ SIRಗೆ ಇದೆಯಾ ಎನ್ನುವ ಪ್ರಶ್ನೆ ಎದ್ದಿರುವಂಥದ್ದು. ಸದ್ಯ ದೇಶದಲ್ಲಿ ಇದೀಗ SIR ಪ್ರಕ್ರಿಯೆಗಳ ವಿರುದ್ಧ ಜನಸಾಮಾನ್ಯರಲ್ಲಿ ಸಾಕಷ್ಟು ಗೊಂದಲ ಮೂಡಿದೆ. ನೋಡಿ, ಹಳ್ಳಿಗಳಲ್ಲಿ ನಗರಗಳಲ್ಲಿ ವಾಸಿಸ್ತಾ ಬಂದಿರುವಂತಹ ಮತದಾರರು ಇದೀಗ ತಮ್ಮ ಪರಿಚಯ ಮಾಡಿ ಅದು ಕೊಡಿ ಇದು ಕೊಡಿ ಅಂತೆಲ್ಲ ಒಂದಲ್ಲ ಒಂದು ತಲೆಬಿಸಿ ಜನರಿಗೆ ತಂದಿರುವ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಈ ಚುನಾವಣಾ ಆಯೋಗ ಇದೀಗ ಹೊಸ ಖ್ಯಾತಿ ತಂದಿದೆ. ಸೊ ಅದೇ ರೀತಿ ರಾಜ್ಯದ ಜನರ ಸಂಪೂರ್ಣ ಆಶೀರ್ವಾದದಿಂದ ಸರ್ಕಾರ ಅಸ್ತಿತ್ವದಲ್ಲಿರುವ ಗೃಹ ಇಲಾಖೆ ದೇಶದಲ್ಲಿ 100 ವರ್ಷದಿಂದ ಇರುವಂತಹ RSS ಮುಖ್ಯಸ್ಥ ಮೋಹನ್ ಭಾಗವತ್ ಅವರಿಗೆ ಪತ್ರ ಬರೆದಿರೋದ್ರಲ್ಲಿ ತಪ್ಪೇನಿದೆ? ನಿಮ್ಮ ಸಂಘಟನೆ ರಿಜಿಸ್ಟರ್ ಮಾಡಿಕೊಂಡು ವಿವರ ಕೇಳಿದ್ದೆ ತಪ್ಪ? ಹಾಗಿದ್ರೆ ರಾಜ್ಯದಲ್ಲಿ ಜನರು SIR ಪ್ರಕ್ರಿಯೆಗಳಿಗೆ ಯಾಕೆ ಉತ್ತರ ಕೊಡಬೇಕು? ಇಂಥ ಮೊಂಡುತನವಾದವನ್ನ ಮೊದಲು ಬಿಟ್ಟು ಜನಸಾಮಾನ್ಯರ ಪ್ರಶ್ನೆಗಳಿಗೆ ಸರ್ಕಾರದ ಪ್ರಶ್ನೆ ಉತ್ತರಿಸಬೇಕು. ಒಂದು ಸಣ್ಣ ವ್ಯಾಪಾರ ಸಂಘಟನೆ ಮಾಡಬೇಕು, ಇದಕ್ಕೆ ಸಾವಿರಾರು ರೂಲ್ಸ್ ರೆಗ್ಯುಲೇಷನ್ ಮಾಡೋ ಕಾನೂನಿನ ನಿಮಗೂ ಅಪ್ಲೈ ಆಗ್ಲಿ. ಇದು ಫೋಕಸ್ ಟಿವಿಯ ಪ್ರಶ್ನೆಯಲ್ಲ, ರಾಜ್ಯದ ಜನಾಶೀರ್ವಾದದಿಂದ ಬಂದಿರುವಂತಹ ಸರ್ಕಾರಕ್ಕೆ ಉತ್ತರ ನೀಡಲಿ ಅನ್ನೋದು ನಮ್ಮ ಆಶಯ ಹೊರತು ಇಲ್ಲಿ ಯಾವ ಪಕ್ಷದ ಪರ ಧ್ವನಿಯಲ್ಲ. ಅಥವಾ ಭಾಗವತ್ ಅವರೇ ದಯಮಾಡಿ ಉತ್ತರಿಸಿ, ದೇಶದ 100 ವರ್ಷದ ಹೆಮ್ಮೆಯ ಹಾಗೂ ಅಸಂಖ್ಯಾತ ಹಿಂದೂಗಳ ರಕ್ಷಣೆಗೆ ನಿಂತಿರುವಂತಹ ಸಂಘಟನೆಯ ಘನತೆಯನ್ನ ಎತ್ತಿ ಹಿಡೀರಿ ಅನ್ನುವಂಥದ್ದು ಫೋಕಸ್ ಟಿವಿಯ ಕಳವಳಿಯಾಗಿದೆ. ನೋಡಿ, RSS ಈಗಲೇ ಹೇಳಿದಂಗೆ 100 ವರ್ಷ ಪೂರೈಸಿರುವಂಥದ್ದು ಆ ಸಂಘಟನೆಗೆ ಇವಾಗ ಬಂದು ಗೃಹ ಸಚಿವರು 7 ಪ್ರಶ್ನೆ ಹಾಕ್ತಾರೆ, ಅದಕ್ಕೆ ಉತ್ತರ ಕೊಡಿ ಅಂತಾರೆ ಅಂತಂದ್ರೆ ಹಾಗಾದ್ರೆ ಸರ್ಕಾರದಲ್ಲಿ ಆಗ್ತಿರುವಂತ ಕೆಲಸಗಳು ಸರಿಯಾಗಿ ಆಗ್ತಿದೆಯಾ? ಗೃಹ ಸಚಿವರಾಗಿ ನೀವು ನಿಮ್ಮ ಖಾತೆ ಸರಿಯಾಗಿ ನಿಭಾಯಿಸ್ತಾ ಇದ್ದೀರಾ? ಗೃಹ ಇಲಾಖೆಯಲ್ಲಿ ಆಗ್ತಿರುವಂತ ಲೋಪದೋಷಗಳಿಗೆ ಸರಿಯಾಗಿ ಕೌಂಟರ್ ಕೊಟ್ಟದನ್ನ ಸರಿಪಡಿಸಿದ್ದೀರಾ? ಗೃಹ ಇಲಾಖೆಯಲ್ಲಿ ಎಷ್ಟು ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಾ ಇದೆ, ಇದು ನಿಮ್ಮ ಕಣ್ಣಿಗೆ ಗೊತ್ತಿದ್ರು ಕೂಡ ಸುಮ್ಮನೆ ಇದ್ದೀರಾ?
ಬೆಂಗಳೂರಲ್ಲಿ ಎಷ್ಟೆಲ್ಲ ಅವಘಡಗಳು ನಡೆಯುತ್ತೆ, ಪೊಲೀಸ್ ಇಲಾಖೆಯಲ್ಲಿ ಎಂತೆಂಥ ಘಟನೆಗಳು ನಡೆಯುತ್ತೆ, ಆ ಕಡೆ ವೈದ್ಯಕೀಯ ಇಲಾಖೆಗೆ ಸಂಬಂಧಪಟ್ಟಂತೆ ಹೆಚ್ಚಾಗಿ ಡಾಕ್ಟರ್ಸ್ ಇಲ್ಲ. ಸೊ ಇವೆಲ್ಲಗಳನ್ನು ನೀವು ಗಮನಿಸಿದ್ದೀರಾ? ಯಾವುದು ಕೂಡ ನೀವು ಮುತುವರ್ಜಿ ಕೊಡದೆ, ಆಫ್ಟರ್ ಆಲ್ ಒಂದು RSS ಸಂಘಟನೆ, ಆ ಸಂಘಟನೆಗೆ ಅದು ಕೂಡ 100 ವರ್ಷ ಪೂರೈಸಿದೆ. ಅವ್ರಿಗೆ ನೀವು ಪ್ರಶ್ನೆ ಹಾಕ್ತೀರಾ, ಉತ್ತರ ಕೊಟ್ಟಿಲ್ಲ ಅಂತ ಅಂದ್ರೆ ಕಾನೂನಿನ ಅಡಿಯಲ್ಲಿ ನಾನು ಕೇಸ್ ದಾಖಲಿಸ್ತೀನಿ, ಇದಕ್ಕೆ ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ ಅನ್ನೋದು ಎಷ್ಟು ಸರಿ? ಸೊ ಈ ರೀತಿಯಲ್ಲಿ ಫೋಕಸ್ ಟಿವಿ ಕಳವಳಿಯನ್ನ ಮಾಡ್ಕೊತಾ ಇರುವಂಥದ್ದು, ಅದು ಕೂಡ ನೀವು RSS ಸಂಘಟನೆ ಒಂದೇ ತಲೆಯಲ್ಲಿ ಇಟ್ಕೊಳ್ಳದೆ ನಮ್ಮ ಸಮಾಜದಲ್ಲಿ ಆಗಬೇಕಾದಂತಹ ಕೆಲಸಗಳು ಜೊತೆಗೆ ಗೃಹ ಇಲಾಖೆಯಿಂದ ಮುಂದುವರಿಬೇಕಾದಂತಹ ಕೆಲಸಗಳತ್ತ ಗಮನ ಹರಿಸಿ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದೀವಿ.